ಹಾಯ್ ಹಲೋ ನಮಸ್ಕಾರ. ಶ್ರೀಯಾರ್ ಸ್ಟೋರೀಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ನಾವೀಗ ಜೀವನ ನಡೆಸ್ತಾ ಇರೋದು ತುಂಬಾ ಫಾಸ್ಟ್ ಮೂವಿಂಗ್ ಜನರೇಷನ್ ಜೊತೆಗೆ. ಒಂದು ಕ್ಷಣ ಕೂಡ ನಮ್ಗೆ ಟೈಮ್ ಅನ್ನೋದು ಸಿಗೋದೇ ಇಲ್ಲ. ತುಂಬಾ ಬ್ಯುಸಿ ಆಗಿರುವಂತಹ ಲೈಫ್ ಸ್ಟೈಲ್ ಪ್ರತಿಯೊಬ್ಬರದ್ದು. ಇಂತಹ ಬ್ಯುಸಿ ಲೈಫ್ ಸ್ಟೈಲ್ ಮಧ್ಯದಲ್ಲಿ ವಯಸ್ಸಾಗಿರುವಂತಹ ತಂದೆ ತಾಯಿಯನ್ನ ನೋಡ್ಕೊಳ್ಳೋದು ತುಂಬಾ ಕಷ್ಟ ಅಲ್ವಾ? ಇರೋ ಸಮಸ್ಯೆಗಳ ಜೊತೆಗೆ ಈ ತಂದೆ ತಾಯಿನ ನೋಡ್ಕೊಳ್ಳೋದು ಒಂದ್ ದೊಡ್ಡ ತಲೆನೋವು ಅಥವಾ ದೊಡ್ಡ ಭಾರ ಅಂತ ಅನ್ಸುತ್ತೆ. ನಮ್ಗೆ ಅಂತಾನೆ ನಮ್ಗೊಂದ್ 5 ನಿಮಿಷ ಸಿಗೋದಿಲ್ಲ. ಅಂತದ್ರಲ್ಲಿ ಇವ್ರ ಜೊತೆ ಗಂಟೆಗಟ್ಲೆ ಫೋನಲ್ಲಿ ಮಾತಾಡೋದಕ್ಕಾಗತ್ತಾ, ಅಥವಾ ಇವ್ರ ಜೊತೆ ಇದ್ದು ಇವ್ರಿಗೋಸ್ಕರ ಅಂತ ಸಮಯ ಕಳೆಯೋದಕ್ಕಾಗತ್ತಾ? ಅರೆ, ಯಾಕಿವತ್ತು ಈ ರೀತಿ ಮಾತಾಡ್ತಾ ಇದ್ದೀನಿ ಅಂತ ಅನ್ಕೊಂತಾ ಇದ್ದೀರಾ? ಹೌದು, ಇತ್ತೀಚಿನ ದಿನಗಳಲ್ಲಿ ನಡೀತಿರುವಂತಹ ಅನೇಕ ಘಟನೆಗಳನ್ನ ನೋಡಿದಾಗ ಈ ಮಾತುಗಳು ನಿಜ ಅನ್ನಿಸ್ತಾ ಇದೆ. ಮಕ್ಕಳಿಗೆ ತಮ್ಮ ಪೋಷಕರು, ತಮ್ಮ ಹೆತ್ತವರೇ ಭಾರವಾಗಿರುವ ರೀತಿ ಅನ್ನಿಸ್ತಾ ಇದೆ. ತಮಗೊಂದು ಮಗು ಹುಟ್ಟುತ್ತಾ ಇದೆ ಅನ್ನುವಂತಹ ವಿಷಯ ಗೊತ್ತಾಗ್ತಾ ಇದ್ದ ಹಾಗೆ ಗಂಡ ಹೆಂಡತಿ ಆಗಿರುವಂತಹ ಆ ಜೋಡಿ ನಾವು ತಂದೆ ತಾಯಿ ಆಗ್ತಾ ಇದ್ದೀವಿ, ನಮಗೆ ಬಡ್ತಿ ಸಿಗ್ತಾ ಇದೆ ಅನ್ನುವಂತಹ ಸಂತೋಷದಲ್ಲಿ ತೇಲ್ತಾ ಇರ್ತಾರೆ. ನಮ್ಮ ಮಗುವಿಗೆ ಯಾವುದೇ ರೀತಿಯಾದಂತಹ ಕಷ್ಟ ಬರಬಾರ್ದು, ಪ್ರಪಂಚದಲ್ಲಿರುವಂತಹ ಅಷ್ಟು ಸುಖ ಶಾಂತಿ ನೆಮ್ಮದಿ ಅನ್ನೋದು ನನ್ನ ಮಗುವಿಗೆ ಬರಬೇಕು ಅಥವಾ ಸಿಗಬೇಕು ಅನ್ನುವಂತಹ ಕನಸುಗಳನ್ನ ಕಟ್ಟಿರ್ತಾರೆ. ಒಂದು ಮಗು ಭೂಮಿಗೆ ಬಂದಾಗ ಅದರ ತಂದೆ ತಾಯಿ ಆ ಮಗುವಿನ ಪ್ರತಿಯೊಂದು ಮೊದಲುಗಳಲ್ಲಿ ಭಾಗಿಯಾಗಿರ್ತಾರೆ. ಆ ಮಗುವಿನ ಮೊದಲ ಮಾತಾಗಿರ್ಬೋದು, ಆ ಮಗುವಿನ ಮೊದಲ ನಡೆಯಾಗಿರ್ಬೋದು, ಅಥವಾ ಆ ಮಗು ಕಲಿಯುವಂತಹ ಯಾವುದೇ ಒಂದು ವಿಷಯದಲ್ಲಾದ್ರೂ ತಂದೆ ತಾಯಿ ಪಾಲ್ಗೊಂಡಿರ್ತಾರೆ. ಆ ಮಗು ಪ್ರತಿದಿನ 1000 ಸಲ ಅದೇನು ಇದೇನು, ಇದ್ಯಾಕ್ ಹೀಗೆ, ಅದ್ಯಾಕ್ ಹಾಗೆ ಅಂತ ಕೇಳುವಂತಹ ಅಷ್ಟು ಪ್ರಶ್ನೆಗಳಿಗೂ ತಾಳ್ಮೆಯಿಂದ ಅವರಿಗೆ ಗೊತ್ತಿರುವಂತಹ ಉತ್ತರಗಳನ್ನ ಕೊಡ್ತಾರೆ. ದಿನ ಕೆಲಸ ಮುಗಿಸಿಕೊಂಡು ಮನೆಗೆ ಬಂದ ನಂತರವೂ ಕೂಡ ಎಷ್ಟೇ ಸುಸ್ತಾಗಿದ್ರು ಕೂಡ ತಮ್ಮ ಮಕ್ಕಳಿಗೋಸ್ಕರ ಅಂತ ಹೇಳಿ ಒಂದಷ್ಟು ಸಮಯವನ್ನು ಸಹ ಕಳೀತಾರೆ. ಆ ಮಗು ಕೈ ಬೆರಳಲ್ಲಿ ತೋರ್ಸಿದ್ದನ್ನ ಈ ತಂದೆ ತಾಯಿ ಅಂತ ಅನ್ನಿಸ್ಕೊಂಡಂತಹ ಪುಣ್ಯಾತ್ಮರು ತಲೆ ಮೇಲೆ ಹೊತ್ಕೊಂಡು ನೆರವೇರಿಸ್ತಾರೆ. ಈ ರೀತಿಯಾಗಿ ಬೆಳೆದಂತಹ ಮಕ್ಕಳು ಮುಂದೆ ತಾನು ವಿದೇಶದಲ್ಲಿ ಓದ್ಬೇಕು, ಅಲ್ಲಿ ನಾನು ಮುಂದಿನ ವ್ಯಾಸಂಗ ಮಾಡಬೇಕು ಅಂತ ಹೇಳಿದಾಗಲೂ ಸಹ ತಮಗೆ ಕಷ್ಟ ಆದ್ರೂ ಸಾಲ ಸೋಲ ಮಾಡಿ ತಮ್ಮ ಬಳಿ ಇರುವಂತಹ ಚಿನ್ನವನ್ನ ಮಾರಿ ಮನೆಯನ್ನೇ ಅಡ ಇಟ್ಟು ಆ ಮಗುವಿಗೆ ಬೇಕಾಗುವಂತಹ ವಿದ್ಯಾಭ್ಯಾಸಕ್ಕೆ ಹಣ ಏನಿರುತ್ತೆ ಅದನ್ನು ಕೂಡ ಹೊಂದಿಸಿ ಆ ಮಗುವನ್ನ ವಿದೇಶಕ್ಕೆ ಓದೋದಕ್ಕೆ ಕಳಿಸ್ತಾರೆ. ವಿದೇಶದಲ್ಲಿ ಓದುವಂತಹ ಮಗ ಅಥವಾ ಮಗಳು ತಂದೆ ತಾಯಿ ಇಲ್ಲಿ ಅವರಿಗೋಸ್ಕರ ಮಾಡಿದಂತಹ ತ್ಯಾಗವನ್ನ ನಿಧಾನವಾಗಿ ಮರೆಯೋದಕ್ಕೆ ಶುರು ಮಾಡ್ತಾರೆ. ಅಲ್ಲೇ ವಿದ್ಯಾಭ್ಯಾಸ ಆಯ್ತು, ಅಲ್ಲೇ ಒಂದು ಒಳ್ಳೆ ಕೆಲಸ ಕೂಡ ಸಿಕ್ತು, ಆದಷ್ಟು ಬೇಗ ಅಲ್ಲಿನ ನಿವಾಸಿಗಳು ಕೂಡ ಆಗ್ತಾರೆ. ಕೊನೆಗೊಂದಿನ ಅಪ್ಪ ಅಮ್ಮನಿಗೆ ಕಾಲ್ ಮಾಡಿ, ಅಪ್ಪ ನನಗೆ ಈ ದೇಶದ ಸಿಟಿಸನ್ಶಿಪ್ ಸಿಕ್ಕಿದೆ, ನಾನ್ ಇನ್ಮೇಲೆ ಇಲ್ಲೇ ಇರ್ತೀನಿ, ಇಲ್ಲೇ ಒಂದು ಹುಡುಗನನ್ನೋ ಹುಡುಗಿಯನ್ನ ನೋಡಿ ಮದುವೆ ಸಹ ಆಗಿದ್ದೀನಿ, ಹಾಗಾಗಿ ನನ್ನ ಯೋಚನೆ ನಿಮಗೆ ಬೇಡ, ನನ್ನ ಜವಾಬ್ದಾರಿ ನಿಮಗೆ ಬೇಡ, ನೀವಿಬ್ರು ಹಾಯಾಗಿರಿ ಅಂತ ಹೇಳಿ ಸುಮ್ಮನಾಗಿ ಬಿಡ್ತಾರೆ. ಇನ್ನೂ ವಿಶಾಲವಾದ ಮನಸ್ಸಿರುವಂತಹ ಕೆಲವು ಮಕ್ಕಳು ತಂದೆ ತಾಯಿಗೆ ಕರೆ ಮಾಡಿ, ನಾನು ನಿಮ್ಗೆ ತಿಂಗಳಿಗಿಂತಿಷ್ಟು ಅಂತ ಹಣವನ್ನ ಕೊಡ್ತೇನೆ, ಒಂದು ಆ ಹಣದ ಜೊತೆಗೆ ನಿಮ್ಮ ವೃದ್ಧಾಪ್ಯ ಜೀವನವನ್ನ ನೀವು ನೋಡ್ಕೊಳ್ಳಿ, ಅಥವಾ ಯಾವ್ದಾದ್ರು ವೃದ್ಧಾಶ್ರಮಕ್ಕೆ ಹೋಗಿ ಸೇರ್ಕೊಳ್ಳಿ, ನಾನೇ ಅಲ್ಲಿಗೆ ತಿಂಗಳಿಗಿಂತಿಷ್ಟು ಹಣ ಅಂತ ಕಳಿಸ್ತೀನಿ ಅಂತ ಹೇಳ್ತಾರೆ. ಬಾಲ್ಯದಿಂದ ಇಂತಹ ಮುದ್ದಾದ ಮಕ್ಕಳನ್ನ ಸಾಕಿದಂತಹ ತಂದೆ ತಾಯಿಗಳು ಕೊನೆಗೆ ಕೇಳಬೇಕಾದಂತಹ ಮಾತು ಇದೆ, ಒಂದು ವೃದ್ಧಾಶ್ರಮಕ್ಕೆ ಹೋಗಿ ಸೇರ್ಕೊಳ್ಳಿ, ಅಥವಾ ನನ್ನ ಸುದ್ದಿಗೆ ನೀವು ಬರಬೇಡಿ, ನಾನು ವಿದೇಶದಲ್ಲಿ ಹಾಯಾಗಿ ನನ್ನ ಜೀವನವನ್ನ ಸಾಗಿಸ್ತಾ ಇದ್ದೀನಿ ಅಂತ. ಹೌದು ಸ್ನೇಹಿತರೆ, ಇದು ಯಾವುದು ಕೂಡ ನಾನು ಊಹೆ ಮಾಡ್ಕೊಂಡು ಹೇಳ್ತಿರುವಂತಹ ವಿಷಯ ಅಲ್ಲ. ಇದೆಲ್ಲವೂ ಕೂಡ ನಮ್ಮ ದೇಶದಲ್ಲೇ ನಡೀತಿರುವಂತಹ ಅನೇಕ ಮನೆಗಳ ಕತೆ. ಇತ್ತೀಚೆಗಷ್ಟೇ ನೀವೆಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಈ ನ್ಯೂಸ್ ಅನ್ನ ನೋಡಿರ್ಬೋದು. ತಂದೆ ಸತ್ತು 30 ದಿನಗಳಾಗಿತ್ತು, ತಾಯಿ ಸತ್ತು 20 ದಿನಗಳಾಗಿತ್ತು. ಅಷ್ಟು ದಿನಗಳು ಕಳೆದರೂ ಸಹ ಅವರಿಬ್ಬರು ಹಸು ನೀಗಿದ್ದಾರೆ ಅನ್ನುವಂತಹ ವಿಷಯ ಯಾರೊಬ್ಬರಿಗೂ ಸಹ ಗೊತ್ತಿರಲಿಲ್ಲ. ವಿದೇಶದಲ್ಲಿ ಇದ್ದಂತಹ ಮಗ ಅನ್ನಿಸ್ಕೊಂಡಂತಹ ಪುಣ್ಯಾತ್ಮ ಒಮ್ಮೆ ಸಹ ಅವರಿಬ್ಬರಿಗೆ ಕರೆ ಮಾಡಿ ಅವರು ಹೇಗಿದ್ದಾರೆ ಅಂತ ಸಹ ಕೇಳಿರ್ಲಿಲ್ಲ. ಇಂತಹ ಅನೇಕ ಘಟನೆಗಳು ನಮ್ಮ ಸುತ್ತಮುತ್ತ ದಿನ ನಡೀತಾನೆ ಇದೆ. ಈ ರೀತಿ ನಡೀತಾ ಇರೋದ್ರಿಂದಾನೇ ತಾನೇ ಪ್ರತಿ ದಿನ ವೃದ್ಧಾಶ್ರಮದಂತಹ ಜಾಗಗಳಲ್ಲಿ ವೃದ್ಧರು ಹೆಚ್ಚಾಗ್ತಾ ಇರೋದು. ವಯಸ್ಸಾದಾಗ ಆ ವಯಸ್ಸಾದವರು ಮಕ್ಕಳ ಹಾಗೆ ಅಂತೆ, ಅವರು ನಮ್ಮಿಂದ ಹೆಚ್ಚಾಗಿ ಏನನ್ನೂ ಸಹ ನಿರೀಕ್ಷೆ ಮಾಡೋದಿಲ್ಲ. ಅವ್ರಿಗೆ ಬೇಕಾಗೋದು ಒಂದಷ್ಟು ಸಮಯ, ಒಂದಷ್ಟು ಮಾತುಕತೆ, ಅಥವಾ ಒಂದಷ್ಟು ಬಾಯಿಗೆ ರುಚಿ ಕೊಡುವಂತಹ ತಿಂಡಿ ತಿನಿಸುಗಳು ಅಷ್ಟೇ.
ಇದನ್ನ ಒದಗಿಸೋದು ಕೂಡ ಈಗಿನ ಕಾಲದ ಸೋ ಕಾಲ್ಡ್ ಬ್ಯುಸಿ ಜನರೇಷನ್ನಿನ ಜನರಿಗೆ ತುಂಬಾ ಕಷ್ಟ. ಹಾಗಾದ್ರೆ ತಂದೆ ತಾಯಿಗೆ ಅಂತ ಹೇಳಿ ನಮ್ಮ ಇಡೀ ಜೀವನವನ್ನೇ ಮೀಸಲಾಗಿಡ್ಬೇಕಾ? ಖಂಡಿತವಾಗ್ಲೂ ಇಲ್ಲ ಅಲ್ವಾ. ತಂದೆ ತಾಯಿ ಕೂಡ ಕೊನೆಗೆ ಆಸೆ ಪಡೋದೇನು, ನನ್ನ ಮಗ ಅಥವಾ ಮಗಳು ಸಂತೋಷವಾಗಿರ್ಬೇಕು, ಚೆನ್ನಾಗಿರ್ಬೇಕು, ಒಂದು ಉನ್ನತ ಸ್ಥಾನದಲ್ಲಿ ಇರ್ಬೇಕು ಅಂತ. ಆ ಉನ್ನತ ಸ್ಥಾನಕ್ಕೆ ನಾವು ಏರಿದಾಗ ನಮ್ಮನ್ನ ಆ ಸ್ಥಾನಕ್ಕೆ ಕರ್ಕೊಂಡು ಹೋದವರಿಗೂ ಒಂದಷ್ಟು ಸಮಯ ಕೊಡೋದು ತಪ್ಪಲ್ಲ ಅಲ್ವಾ. ಇವತ್ತಿನ ಈ ವಿಷಯವನ್ನ ಕೇಳಿ ನಿಮಗೇನಾದ್ರೂ ಸರಿ ಅಂತ ಅನ್ಸಿದ್ರೆ ದಯವಿಟ್ಟು ಈ ವಿಡಿಯೋವನ್ನ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಮರಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಇದನ್ನ ಇನ್ನಷ್ಟು ಜನರ ಜೊತೆ ಹಂಚ್ಕೋಬೇಕು ಅಂತ ನಿಮ್ಗನ್ಸಿದ್ರೆ ದಯವಿಟ್ಟು ಈ ವಿಡಿಯೋವನ್ನ ಶೇರ್ ಮಾಡಿ. ನಾನು ನಿಮ್ಮನ್ನ ಮತ್ತೆ ಭೇಟಿ ಮಾಡ್ತೀನಿ ಮುಂದಿನ ಎಪಿಸೋಡಿನಲ್ಲಿ ಯಾವ್ದಾದರೂ ಒಂದು ಒಳ್ಳೆ ಕಥೆ ಜೊತೆಗೆ. ಅಲ್ಲಿವರೆಗೂ ನಮಸ್ಕಾರ.